ಬೆಳಗಾವಿಯಲ್ಲಿ ಕಂಡಕ್ಟರ್ ಮೇಲೆ ಹಲ್ಲೆ ಖಂಡಿಸಿ ಪೋಕ್ಸೋ ಪ್ರಕರಣ ದಾಖಲಿಸಿರುವುದನ್ನು ಹಿಂದಕ್ಕೆ ಪಡೆಯುವಂತೆ ಕನ್ನಡ ಪರ ಸಂಘಟನೆಗಳ ಕಾರ್ಯಕರ್ತರು ನಿಪ್ಪಾಣಿಯ ತಹಸೀಲ್ದಾರ್ ಮೂಲಕ ಮನವಿಯನ್ನ ಸಂಜಯ್ ಪಾಟೀಲ್ ನವ ಕರ್ನಾಟಕ ಯುವ ಶಕ್ತಿ ಸಂಘಟನೆ ಜಿಲ್ಲಾಧ್ಯಕ್ಷರು ಬೆಳಗಾವಿ, ಆನಂದ ಜೋಮ ನಿಪ್ಪಾಣಿ ತಾಲೂಕಾ ಅಧ್ಯಕ್ಷರು ಇವರ ನೇತೃತ್ವದಲ್ಲಿ ಕನ್ನಡ ಪರ ಹೋರಾಟಗಾರರಿಂದ ಮೊನ್ನೆ ಬೆಳಗಾವಿಯಲ್ಲಿ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದ ಯುವಕ ಮತ್ತು ಯುವತಿ ಇವರಿಗೆ ಆಧಾರ್ ಕಾರ್ಡ್ ತೋರಿಸಿ ಟಿಕೆಟ್ ಅನ್ನು ಪಡೆಯಲು ಕನ್ನಡ ಭಾಷೆಯಲ್ಲಿ ತಿಳಿಸಿದ್ದರೆಂದು ಅವರು ಬಸ್ ಕಂಡಕ್ಟರ್ಗೆ ಅಂದರೆ ಮಹಾದೇವ ಹುಕ್ಕೇರಿ ನಿರ್ವಾಹಕರ ಮೇಲೆ ಮರಾಠಿ ಭಾಷೆ ಮಾತನಾಡುವ ಗುಂಪೊಂದು ಆಗಮಿಸಿದ ಕನ್ನಡ ಮರಾಠಿ ಭಾಷೆಯ ಖ್ಯಾತಿ ತೆಗೆದು ಅಂದರೆ ಇನಾಕಾರಣ ಜಗಳವನ್ನು ತೆಗೆದು ಹಲ್ಲೆ ಮಾಡಿರುವುದನ್ನು ಖಂಡಿಸಿ ಅವರಿಗೆ ಕಠಿಣ ಕಾನೂನು ಶಿಕ್ಷೆಯನ್ನು ನೀಡಬೇಕೆಂದು ಬಸ್ ಕಂಡಕ್ಟರ್ ಮೇಲೆ ಬೆಳಗಾವಿಯಲ್ಲಿ ಪೋಕ್ಸೋ ಪ್ರಕರಣವನ್ನು ಯಾವುದೇ ಸಾಕ್ಷ್ಯ ಕಾರಣಗಳಿಲ್ಲದೆ ಸುಮ್ಮನೆ ಪೊಲೀಸರು ದಾಖಲಿಸಿರುತ್ತಾರೆ. ಈ ಕೇಸನ್ನು ಕೂಡಲೇ ಹಿಂದಕ್ಕೆ ಪಡೆಯುವಂತೆ ಸಂಘಟನೆಯಾದಂತಹ ನವ ಕರ್ನಾಟಕ ಯುವ ಶಕ್ತಿ ಸಂಘಟನೆ, ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಕನ್ನಡಿಗರು ಸಾರ್ವಜನಿಕರ ಪರವಾಗಿ ರಾಜ್ಯಪಾಲರು ಹಾಗೂ ಮುಖ್ಯಮಂತ್ರಿ ಮತ್ತು ಅಷ್ಟೇ ಅಲ್ಲದೆ ಇವರಿಗೆ ನ್ಯಾಯವನ್ನು ದೊರಕಿಸಿಕೊಡಬೇಕೆಂದು ನಿಪ್ಪಾಣಿ ತಹಸೀಲ್ದಾರ್ ಮುಜಫರ್ ಬಳಿಗಾರ್ ಅವರಿಗೆ ಮನವಿಯನ್ನು ಸಲ್ಲಿಸಲಾಗಿದೆ. ದಿವಸ ನಿಪ್ಪಾಣಿ ನಗರದಲ್ಲಿ ಇವತ್ತು ನವ ಕರ್ನಾಟಕ ಹಾಗೂ ಯುವ ಶಕ್ತಿ ವಿವಿಧ ಕನ್ನಡ ಪರ ಸಂಘಟನೆಗಳು ಇಲ್ಲಿ ಜೈ ಕರ್ನಾಟಕ ಎಲ್ಲ ವಿವಿಧ ಸಂಘಟನೆಗಳು ಇಲ್ಲಿ ಚಿಕ್ಕೋಡಿ ಮತ್ತು ಹಲವಾರು ಜಿಲ್ಲಾ ತಾಲೂಕುಗಳಲ್ಲಿ ಎಲ್ಲ ಈ ಮಹಾರಾಷ್ಟ್ರದ ಪುಂಡ್ರ ನಮ್ಮ ಕರ್ನಾಟಕದ KSRTC ಕಂಡಕ್ಟರ್ ಮೇಲೆ ಏನು ಹಲ್ಲೆ ಮಾಡಿದಾರ ಅವ್ರ ಮೇಲೆ ಆ್ಯಕ್ಷನ್ ಆಗಬೇಕು ಮತ್ತು ಅವ್ರ ಮ್ಯಾಗ ಒಂದು ಸುಳ್ಳು ಕೇಸ್ ಹಾಕಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮಹಾರಾಷ್ಟ್ರದವ್ರು ಫೋಕ್ಸ್ ಕೇಸ್ ಅಂತ ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಸುಳ್ಳು ಕೇಸ್ ಹಾಕಿದಾರೋ ಅದು ಸುಳ್ಳು ಕೇಸ್ ಅವ್ರ ಮ್ಯಾಗಿಂದ ತೆಗಿಬೇಕು. ಮತ್ತು ಅದು ಸುಳ್ಳು ಕೇಸ್ ಜರ ತೆಗಿಲಿಲ್ಲ ಅಂದ್ರೆ ಇವತ್ತು ಭಾಳಷ್ಟು ನಮ್ಮ ರಾಜ್ಯದಲ್ಲಿ ವಿವಿಧ ಜಿಲ್ಲೆಗಳಲ್ಲಿ ಭಾಳಷ್ಟು ಉಗ್ರ ಹೋರಾಟ ಮಾಡಬೇಕಾಗ್ತೈತಿ. ಇದೊಂದು ನಮ್ಮ ಸರ್ಕಾರಕ್ಕೆ ಒಂದು ನಾವು ಎಚ್ಚರಿಕೆ ಕೊಡ್ತೀವಿ. ಮಾನ್ಯ ತಹಸೀಲ್ದಾರ್ ಮುಖಾಂತರ ಇವರು ಸಿದ್ದರಾಮಯ್ಯ ಸಾಹೇಬ್ರು ಮುಖ್ಯಮಂತ್ರಿ ಅವರಿಗೆ, ಗೃಹ ಸಚಿವಗಳಿಗೆ ಎಲ್ಲರಿಗೂ ನೀವು ಸಾಹೇಬರು ಮುಟ್ಟಿಸಬೇಕು. ನಮ್ಮ ಕರ್ನಾಟಕ ಜನತೆ ಮೇಲೆ ಭಾಳಷ್ಟು ಅನ್ಯಾಯ ಆಗ್ತಾಯಿದೆ, ಅದನ್ನೆಲ್ಲ ನಾವು ಖಂಡನೆ ಮಾಡ್ತೀವಿ. ಮತ್ತು ನಮಗಿಲ್ಲಾಗಿತ್ತಂದ್ರೆ ನಮ್ಮ ಕರ್ನಾಟಕದವ್ರಿಗೆ ಮತ್ತು ಮಹಾರಾಷ್ಟ್ರದವ್ರಿಗೆ ಆ ಕಡೆ ನಮ್ಮ ಬಸ್ ಬರೋದು ಬೇಡ ಮತ್ತು ಅವರು ಬಸ್ ಈ ಕಡೆ ಬರೋದು ಬೇಡ. ಹಂಗಾರೆ ಏನಾರ ಒಂದು ಕಾನೂನು ಮಾಡಿರಿ ಭಾರತ ದೇಶದಲ್ಲಿ. ಈಗ ಕನ್ನಡ ಮಾತಾಡೋಕೆ ಬರಲಾಗನ ಹಲ್ಲೆ ಮಾಡಿದಾರೆ ಅವರು. ನಾವು ಕನ್ನಡದವರು, ನಾವು ಕರ್ನಾಟಕದವರು, ನಾವು ಕನ್ನಡ ಮಾತಾಡೋರು. ಕನ್ನಡ ಬರಲಾಗನ ಈ ಥರ ಹಲ್ಲೆ ಮಾಡಿ ಮತ್ತೊಮ್ಮೆ ಅವ್ರ ಮ್ಯಾಗ ಸುಳ್ಳು ಕೇಸ್ ಹಾಕಿದಾರೆ, ಪೋಕ್ಸ್ ಕೇಸ. ಅದು ಅಧಿಕಾರಿಗಳ ಮೇಲೆ ಕ್ರಮ ಆಗಬೇಕಂದ್ರೆ ನಾನು ಇವತ್ತು ಅಧ್ಯಕ್ಷರಾದ ಸಂಜಯ್ ಪಾಟೀಲ್, ತಾಲೂಕು ಅಧ್ಯಕ್ಷರಾದ ರಾಹುಲ್ ವಾಳ್ಕೆ, ಆಮೇಲೆ ವಿಠ್ಠಲ ದಾವಳೆ, ಆನಂದ್ ಜೋಳಿ ಎಲ್ಲ ಇವತ್ತು ಕಾರ್ಯಕರ್ತರಿಗೆ ಇವತ್ತು ಬಂದಂಥ ಎಲ್ಲರಿಗೂ ಒಂದು ನಾನು ಅಭಿನಂದನೆ ತಿಳಿಸಿ ಕನ್ನಡಿಗರ ಮೇಲೆ ಹಲ್ಲೆ ಮಾಡುತ್ತಿರುವ MS ಪುಂಡರಿಗೆ, ಕನ್ನಡಿಗರ ಮೇಲೆ ಹಲ್ಲೆ ಮಾಡುತ್ತಿರುವ MS ಪುಂಡರಿಗೆ ಕಾನೂನಂತೆ ಕಾನೂನು, ಸರ್ಕಾರಂತೆ ಸರ್ಕಾರ, ಬೇಕೇ ಬೇಕು, ಬೇಕೇ ಬೇಕು. ಕಂಡಕ್ಟರ್ ಮೇಲೆ ಹಲ್ಲೆ ಮಾಡುತ್ತಿರುವ MS ಪುಂಡರಿಗೆ, ಕಂಡಕ್ಟರ್ ಮೇಲೆ ಹಲ್ಲೆ ಮಾಡುತ್ತಿರುವ MS ಪುಂಡರಿಗೆ ಬೇಕೇ ಬೇಕು, ಬೇಕೇ ಬೇಕು. ಕಾನೂನಂತೆ ಕಾನೂನು, ಸರ್ಕಾರಂತೆ ಸರ್ಕಾರ, ಬೇಕೇ ಬೇಕು, ಬೇಕೇ ಬೇಕು. ಈ ಒಂದು ಸಂದರ್ಭದಲ್ಲಿ ನವ ಕರ್ನಾಟಕ ಯುವ ಶಕ್ತಿ ಸಂಘಟನೆಯ ಬೆಳಗಾವಿ ಜಿಲ್ಲಾ ಅಧ್ಯಕ್ಷ ಸಂಜಯ್ ಪಾಟೀಲ್, ನಿಪ್ಪಾಣಿ ತಾಲೂಕಾ ಅಧ್ಯಕ್ಷ ಆನಂದ ಜೋಮ, ರಾಜು ಬಾಳಿಕನವರ್ ಮತ್ತು ನಿಪ್ಪಾಣಿ ತಾಲೂಕಾ ಕಾರ್ಯಾಧ್ಯಕ್ಷರು, ಜಯ ಕರ್ನಾಟಕ ಸಂಘಟನೆಯ ನಿಪ್ಪಾಣಿ ತಾಲೂಕಾ ಅಧ್ಯಕ್ಷ ವಿಠ್ಠಲ್ ಧಾವಳೆ ಸೇರಿದಂತೆ ಇತರರು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ, BV5 ನ್ಯೂಸ್ ಕನ್ನಡ, ನಿಪ್ಪಾಣಿ.
Thanks for watching. Read, discuss, and debate with editor Dr. Yan Prashant Rao. Wanted reporters in print, digital, and visual media for Bharat Vaibhav Daily Newspaper, BV News 5 Channel, and BV Fast Web News from all the talukas of Karnataka, Goa, and Maharashtra. If interested, send your resume to 9019229369.